ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿನಾಯಕ್ ಮುನಿರತ್ನಂ. ನಾನು ಇಲ್ಲಿ ನಮ್ಮ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಆಂಕಾಲಜಿ ಬಗ್ಗೆ ಬೇಸಿಕ್ಸ್, ಅಂದರೆ ಈ ಆಂಕಾಲಜಿ ಕ್ಯಾನ್ಸರ್ ರಿಲೇಟೆಡ್ ಇಶ್ಯೂಸ್ ಯಾವ ಕಾರಣಕ್ಕೆ ಬರುತ್ತೆ, ಅದನ್ನು ಯಾವ ಥರ ಪ್ರಿವೆಂಟ್ ಮಾಡ್ಬೋದು, ಅದರ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು, ಡಯಾಗ್ನೋಸಿಸ್ ಯಾವ ಥರ, ಸೊ ಇದ್ರ ಬಗ್ಗೆ ಒಂಚೂರು ಬೇಸಿಕ್ಕಾಗಿ ಮಾಹಿತಿಯನ್ನು ನೀಡ್ತೇನೆ ನಾನು. ಸೊ ಇವಾಗ ಕ್ಯಾನ್ಸರ್ದು ಮೇಯ್ನಾಗಿ ಇದನ್ನು ಮಾಡ್ತಾ ಇರೋ ಒಂದು ಕಾರಣ ಏನಂದರೆ, ಈ ಕ್ಯಾನ್ಸರ್ ಇನ್ಸಿಡೆನ್ಸ್ ಒಂದು ಲಾಸ್ಟ್ ಒಂದು 1.5-2 ಡೆಕೆಡ್ಸ್, ಒಂದು 15-20 ವರ್ಷಗಳಲ್ಲಿ ಒಂದು ಸ್ಥಿರವಾಗಿ ಆ ಒಂದು ಇನ್ಸಿಡೆನ್ಸ್ ಏನಿದೆ ಇಟ್ ಈಸ್ ಇನ್ಕ್ರೀಸಿಂಗ್. ಸೊ ಹಾಗಾಗಿ ನಮಗೆ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನೋದು ತುಂಬಾ ಮುಖ್ಯ. ಸೊ ಬೇಸಿಕ್ ಫ್ಯೂ ಕಾಮನ್ ಕಾಸಸ್ ಏನು ಈ ಕ್ಯಾನ್ಸರ್ಗೆ ಅಂದರೆ, ಒಂದು ಹ್ಯಾಬಿಟ್ ರಿಲೇಟೆಡ್, ಅದು ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಒಂದು ಟೊಬ್ಯಾಕೊ ರಿಲೇಟೆಡ್ ಆಗಿರ್ಬೋದು, ಟೊಬ್ಯಾಕೊ ರಿಲೇಟೆಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್ನು, ಮತ್ತು ಈ ವೈರಲ್ ಇನ್ಫೆಕ್ಷನ್ಸ್, ಕೆಲವೊಂದು ಈ ಹೆಪಟೈಟಿಸ್ ಬಿ ವೈರಸ್ಸು, HPV ವೈರಸ್, ಈ ಥರದ್ದೊಂದಿಷ್ಟು ಇನ್ಫೆಕ್ಷನ್ಸ್. ಆಮೇಲೆ ನಾರ್ಮಲ್ ಲೈಫ್ ಸ್ಟೈಲ್ ಬಂದ್ಬಿಟ್ಟು ಟೂ ಮಚ್ ಆಫ್ ಓವರ್ ವೇಟ್, ಒಬೆಸಿಟಿ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಆಮೇಲೆ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸು, ಆ್ಯಂಡ್ ಲಾಸ್ಟಾಗಿ ಕೆಲವೊಂದು ಜೆನೆಟಿಕ್ ಇಶ್ಯೂಸಿಂದನೂ ಈ ಕ್ಯಾನ್ಸರ್ಸ್ ಬರ್ಬೋದು. ಸೊ ನಮಗೆ ಪ್ರಿವೆಂಟ್ ಮಾಡಬೇಕಂದ್ರೆ ಈ ಒಂದಿಷ್ಟು ಕಾರಣಗಳು ಏನಂತ ಗೊತ್ತಿದ್ದರೆ ಅದಕ್ಕೆ ತಕ್ಕಂಗೆ ನಾವು ಪ್ರಿವೆಂಟಿವ್ ಆಪ್ಷನ್ಸ್ ತೊಗೋಬೋದು. ಸೊ ನಾನು ಹೇಳ್ದಂಗೆ ಪ್ರಿವೆಂಟ್ ಮಾಡಲೇಬೇಕು ನೀವು ಈ ಕ್ಯಾನ್ಸರ್ಸ್ನ, ಈ ಒಂದು ರೋಗನ, ಅಂದರೆ ಈ ಕಾಸಸ್ನ ನೀವು ಪ್ರಿವೆಂಟ್ ಮಾಡ್ಬೋದು. ಒಂದು ಬಂದ್ಬಿಟ್ಟು ಟೊಬ್ಯಾಕೋನ ಯು ಕ್ಯಾನ್ ಈಸಿಲಿ ಪ್ರಿವೆಂಟ್. ನಿಮ್ದು ಆ ಥರದ್ದು ಏನೇ ಒಂದು ಹ್ಯಾಬಿಟ್ಸ್ ಇದ್ದರೆ, ಟೊಬ್ಯಾಕೊ ಆಗಲಿ, ಸಿಗರೆಟ್ಸ್ ಆಗಲಿ, ಇಲ್ಲ ತಂಬಾಕು, ಈ ಥರ ಎನಿ ಟೊಬ್ಯಾಕೊ ರಿಲೇಟೆಡ್ ಪ್ರಾಡಕ್ಟ್ಸು, ಆ್ಯಂಡ್ ಈ ಗುಟ್ಕಾ, ಈ ಥರದ್ದೆಲ್ಲದೂ ಯು ಕ್ಯಾನ್ ಕ್ವಿಟ್. ದ ಮೊಮೆಂಟ್ ಯು ಕ್ವಿಟ್, ಇವಾಗ ನಿಮಗೆ ಮೂವಿ ಥಿಯೇಟರ್ಸಲ್ಲೂ ತೋರಿಸ್ತಾರೆ, ದ ಮೊಮೆಂಟ್ ಯು ಕ್ವಿಟ್, ಆ ಒಂದು ರಿಸ್ಕ್ ಏನು ಬರುತ್ತೆ ಅದು ಸ್ಟಡಿಯಾಗಿ ಇಟ್ ಸ್ಟಾರ್ಟ್ಸ್ ಡಿಕ್ರೀಸಿಂಗ್. ಸೊ ಅದೊಂದು ಪ್ರಿವೆಂಟಿವ್ ಮೆಷರ್ ಅಂತ ಹೇಳ್ಬೋದು. ಸೆಕೆಂಡ್ ಬಂದ್ಬಿಟ್ಟು ಎಕ್ಸೆಸಿವ್ ಆಲ್ಕೋಹಾಲ್ ಇಂಟೇಕ್, ಅದನ್ನು ಯು ಕ್ಯಾನ್ ಬ್ರಿಂಗ್ ಇಟ್ ಡೌನ್. ಎಕ್ಸೆಸಿವ್ ಆಲ್ಕೋಹಾಲಿಂದ ಆರ್ಗನ್ ಡ್ಯಾಮೇಜಸ್ ಆಗುತ್ತೆ, ಲಿವರ್ ಕ್ಯಾನ್ಸರ್ಸ್ ಬರೋದು, ಇಲ್ಲ ಗಟ್, ಈ GIದು ಅನ್ನನಾಳದ ಕ್ಯಾನ್ಸರ್ಸು, ಹೊಟ್ಟೆ ರಿಲೇಟೆಡು, ಈ ಥರದ್ದೆಲ್ಲ ಕ್ಯಾನ್ಸರ್ಸ್ ಬರ್ಬೋದು. ಸೊ ಆ ಒಂದು ಸ್ಟೆಪ್ ತೊಗೋಬೋದು ವೇರ್ ಯು ಕ್ಯಾನ್ ಪ್ರಿವೆಂಟ್. ಸೆಕೆಂಡ್, ವ್ಯಾಕ್ಸಿನೇಷನ್ ಬಗ್ಗೆ ಎಲ್ಲರೂ ಕೇಳ್ತಾರೆ. ನಮಗೆ ವ್ಯಾಕ್ಸಿನೇಷನಲ್ಲಿ ಪ್ರಿವೆಂಟಿವ್ ವ್ಯಾಕ್ಸಿನ್ಸ್ ಬಂದ್ಬಿಟ್ಟು, ಒಂದು ಹೆಪಟೈಟಿಸ್ ವ್ಯಾಕ್ಸಿನ್, ಸೆಕೆಂಡ್ ಬಂದ್ಬಿಟ್ಟು HPV ವ್ಯಾಕ್ಸಿನ್. ಸೊ ಸರ್ವೈಕಲ್ ಕ್ಯಾನ್ಸರ್ಸು, ಏನಲ್ ಮ್ಯಾಲಿಗ್ನೆನ್ಸೀಸ್, ಮತ್ತು ಓರೋಫ್ಯಾರಿಂಗ್ಸ್, ಈ ಬಾಯಿ ಮತ್ತು ಬಾಯಿ ಒಳಗಡೆ ಭಾಗ, ಆ್ಯಂಡ್ ನೇಸೋಫ್ಯಾರಿಂಗ್ಸು, ಈ ಒಂದು ಏರಿಯಾನಲ್ಲಿ ಇಟ್ ಕ್ಯಾನ್ ಬಿ ಅ ಪ್ರಿವೆಂಟಿವ್ ಮೆಷರ್. ಸೊ ವ್ಯಾಕ್ಸಿನ್ಸ್ ಅಂದರೆ ಈ 2 ವ್ಯಾಕ್ಸಿನ್ಸ್ ತೊಗೋಬೋದು. ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್, ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇದ್ದರೆ ಅಷ್ಟೊಂದು ಇಟ್ ಈಸ್ ಬೆನಿಫಿಷಿಯಲ್ ನಮಗೆ. ಇದೇ ಒಂದು ಕ್ಯಾನ್ಸರ್ ಅಲ್ಲ, ಹಲವಾರು ಬೇರೆ ಥರದ್ದು ರೋಗಗಳನ್ನು ಇಟ್ ವಿಲ್ ಪ್ರಿವೆಂಟ್. ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನು, ಮತ್ತು ಈ ನಾರ್ಮಲ್ ಒಬೆಸಿಟಿ ರಿಲೇಟೆಡ್ ಇಶ್ಯೂಸು, ಗಟ್ ರಿಲೇಟೆಡ್ ಇಶ್ಯೂಸ್, ಇದನ್ನೆಲ್ಲನೂ ವಿ ಕ್ಯಾನ್ ಪ್ರಿವೆಂಟ್ ಬೈ ಹ್ಯಾವಿಂಗ್ ಗುಡ್ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ದಟ್ ಈಸ್ ಒನ್ ವೇ ಆಫ್ ಪ್ರಿವೆಂಟಿಂಗ್. ಇನ್ ಸೆಕೆಂಡ್ ಬಂದ್ಬಿಟ್ಟು ಫುಡ್ ಹ್ಯಾಬಿಟ್ಸ್. ನಮಗೆ ಈ ಒಂದು ಕ್ಯಾನ್ಸರ್ ಪ್ರಿವೆಂಟಿವ್ ಫುಡ್ಸ್ ಅಂತಲೇ ಇವಾಗ ದೇ ಆರ್ ಪ್ರಮೋಟಿಂಗ್. ಸೊ ಮೇನ್ಲಿ ಕ್ಯಾನ್ಸರ್ ಪ್ರಿವೆಂಟಿವ್ ಫುಡ್ಸ್ ಅಂತ ಏನಿಲ್ಲ, ಇಟ್ ಈಸ್ ಜಸ್ಟ್ ಅ ಹೆಲ್ದಿ ಡಯಟ್ ಅಷ್ಟೇ. ಇಟ್ ಶುಡ್ ಬಿ ಗುಡ್ ಫೈಬರ್ ಕಂಟೆಂಟ್ ಚೆನ್ನಾಗಿರಬೇಕು, ಶುಗರ್ ಪ್ರಾಡಕ್ಟ್ಸು, ಕಾರ್ಬೋಹೈಡ್ರೇಟ್ ಶುಡ್ ಬಿ ಲೆಸ್, ಪ್ರೋಟೀನ್ ಕಂಟೆಂಟ್ ಶುಡ್ ಬಿ ಮೋರ್, ಆ್ಯಂಡ್ ಈ ರೆಡ್ ಮೀಟು, ಪ್ರೊಸೆಸ್ಡ್ ಫುಡ್ಸು, ಫಾಸ್ಟ್ ಫುಡ್ಸು, ಎಕ್ಸೆಸಿವ್ ಆಯಿಲಿ ಫುಡ್, ಫ್ಯಾಟ್ ಕಂಟೆಂಟ್ ಹೆಚ್ಚಿಗೆ ಇರೋದು, ಇದನ್ನೆಲ್ಲ ಯು ಕ್ಯಾನ್ ಪ್ರಿವೆಂಟ್. ಸೊ ಮೇನ್ಲಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಆ್ಯಂಡ್ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇರಬೇಕು. ಸೊ ಮೇನ್ಲಿ ಲೈಫ್ ಸ್ಟೈಲ್ ರಿಲೇಟೆಡ್ ಚೇಂಜಸ್ ಮಾಡಿದರೆ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಯು ಕ್ಯಾನ್ ಪ್ರಿವೆಂಟ್ ಕ್ಯಾನ್ಸರ್ಸ್. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಇಟ್ ಕುಡ್ ಬಿ ಬಿಕಾಸ್ ಆಫ್ ಸಮ್ ಜೀನ್ ಮ್ಯೂಟೇಷನ್ಸ್ ಆಗಿರ್ಬೋದು, ಜೆನೆಟಿಕ್ ಇಶ್ಯೂಸ್, ಫ್ಯಾಮಿಲಿಯಲ್ಲು, ಈ ಥರದ್ದನ್ನು ಟೋಟಲಾಗಿ ಪ್ರಿವೆಂಟ್ ಮಾಡಲಿಕ್ಕೆ ಬರಲ್ಲ. ಬಟ್ ಅದ್ರ ಬಗ್ಗೆ ಒಂದು ಮಾಹಿತಿ ಇರಬೇಕು. ಇನ್ ಕೇಸ್ ಅರ್ಲಿ ವಾರ್ನಿಂಗ್ ಸೈನ್ಸ್ ಅಂತ ಏನಿದೆ, ಈ ಕ್ಯಾನ್ಸರ್ಸ್ಗೆ ಅರ್ಲಿ ವಾರ್ನಿಂಗ್ ಸೈನ್ಸ್ ಬಗ್ಗೆ ಗೊತ್ತಿದ್ದರೆ, ಸೊ ಯು ಕ್ಯಾನ್ ಡಯಾಗ್ನೋಸ್ ಇಟ್ ಅರ್ಲಿ. ಸೊ ನೀವು ಬೇಗನೆ ಯು ಕ್ಯಾನ್ ಸೀಕ್ ಮೆಡಿಕಲ್ ಹೆಲ್ಪ್ ತೊಗೊಂಡು ಯು ಕ್ಯಾನ್ ಸ್ಕ್ರೀನ್ ಆ್ಯಂಡ್ ಯು ಕ್ಯಾನ್ ಡಯಾಗ್ನೋಸ್ ಇಟ್ ಅರ್ಲಿ. ಆಲ್ಮೋಸ್ಟ್ ನಮಗೆ ಕ್ಯಾನ್ಸರ್ಸಲ್ಲಿ ಅರೌಂಡ್ 40% ಕ್ಯಾನ್ ಬಿ ಪ್ರಿವೆಂಟೆಡ್. ಆ್ಯಂಡ್ ಇಫ್ ಪಿಕ್ಡ್ ಅಪ್ ಅರ್ಲಿ ಸ್ಟೇಜಸಲ್ಲಿ ಏನಾದರೂ ನಾವು ಪಿಕ್ ಮಾಡಿದರೆ ಮೆಜಾರಿಟಿ ಆಫ್ ದೆಮ್ ಕ್ಯಾನ್ ಬಿ ಕ್ಯೂರ್ಡ್ ಆಲ್ಸೋ. ಸೊ ಹಾಗಾಗಿ ಅವೇರ್ನೆಸ್ ಇರೋದು ಭಾಳನೇ ಮುಖ್ಯ. ಸೊ ಮೇನ್ಲಿ ಈ ವಾರ್ನಿಂಗ್ ಸೈನ್ಸ್ ಏನಂದರೆ ಸ್ಪೆಸಿಫಿಕ್ಕಾಗಿ ಕ್ಯಾನ್ಸರ್ಗೆ ಅಂತ ಅಲ್ಲ.
ಸೊ ಈಚ್ ಕ್ಯಾನ್ಸರ್ಗೆ ಒಂದು ಬೇರೆ ಥರದ್ದು ಒಂದು ವಾರ್ನಿಂಗ್ ಸೈನ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ಕೊಳ್ಳಿ. ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ಸ್ ಇದ್ದರೆ ಆ ಒಂದು ಭಾಗದಲ್ಲಿ ಏನಾದರೂ ಒಂದು ಚಿಕ್ಕ ಗಡ್ಡೆ ಥರ ಕಾಣಿಸ್ಬೋದು. ಇಲ್ಲಾಂದರೆ ಏನಾದರೂ ಆ ಗಡ್ಡೆ ಮೇಲಿನ ಭಾಗದಲ್ಲಿ ಸ್ಕಿನ್ ರಿಲೇಟೆಡ್ ಚೇಂಜಸು, ಇಲ್ಲ ಡಾರ್ಕ್ನಿಂಗ್ ಆಗಿರ್ಬೋದು, ಇಲ್ಲ ನಿಪ್ಪಲ್ ಹತ್ರ ಏನಾದರೂ ಇಶ್ಯೂಸ್ ಬರೋದು, ಆರ್ ನಿಪ್ಪಲ್ ಡಿಸ್ಚಾರ್ಜು, ಈ ಥರ ಸಮಥಿಂಗ್ ಅನ್ಯೂಶಲ್, ನಾರ್ಮಲ್ ಆಗಿ ಇರಲಾರ್ದಂಗೆ ಏನಾದರೂ ನಿಮಗೆ ಹೊಸದಾಗಿ ಆ ಥರದ್ದು ಏನಾದರೂ ಕಾಣಿಸ್ಕೊಂಡ್ರೆ ಅದಕ್ಕೆ ಯು ಹ್ಯಾವ್ ಟು ಸೀಕ್ ಮೆಡಿಕಲ್ ಹೆಲ್ಪ್. ಸ್ವಲ್ಪ ಬೇಗನೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಸ್ಕ್ರೀನ್ ಮಾಡಿಸಿದರೆ ಇಟ್ ವಿಲ್ ಬಿ ಪಿಕ್ಡ್ ಅಪ್ ಅರ್ಲಿ. ಸೊ ಅದೇ ಥರ ಬಾಯಿ ಒಳಗಡೆ ಏನಾದರೂ ಇಶ್ಯೂ ಇತ್ತು ಅಂದ್ಕೊಳ್ಳಿ, ಇಟ್ ಕ್ಯಾನ್ ಸ್ಟಾರ್ಟ್ ಆ್ಯಸ್ ಅ ಸ್ಮಾಲ್ ಅಲ್ಸರ್ ಆಗಿರ್ಬೋದು, ಇಲ್ಲ ಅಂದರೆ ಏನಾದರೂ ಒಂದು ಸ್ವಲ್ಪ ಒಳಗಡೆ ಮ್ಯೂಕೋಸ ಭಾಗದಲ್ಲಿ ಏನಾದರೂ ರಫ್ನೆಸ್ ಥರ, ಬ್ರಷ್ ಮಾಡಬೇಕಾದ್ರೆ ಬ್ಲೀಡ್ ಆಗೋದು ತುಂಬಾ. ಸೊ ಈ ಥರದ್ದು ಏನಾದರೂ ಇದ್ದರೆ ಅದಕ್ಕೆ ರಿಲೇಟೆಡ್ ಇರ್ಬೋದು. ಬಟ್ ಹ್ಯಾವಿಂಗ್ ಸೆಡ್ ದಟ್, ಮೋಸ್ಟ್ ಆಫ್ ದೀಸ್ ವಾರ್ನಿಂಗ್ ಸೈನ್ಸ್ ಅಂತ ಏನು ಹೇಳ್ತೇವೆ, 90% or 95% ಆಫ್ ದ ಟೈಮ್ಸ್ ಇಟ್ ಈಸ್ ನಾಟ್ ಕ್ಯಾನ್ಸರ್ ರಿಲೇಟೆಡ್, ಇಟ್ ಮಸ್ಟ್ ಬಿ ಸಮಥಿಂಗ್ ಎಲ್ಸ್. ಸರಿ, ಬಟ್ ಏನಂದರೆ ಟೆಸ್ಟ್ ಮಾಡಿಸೋದ್ರಿಂದ ಇನ್ ಸಮ್ ಅನ್ಫಾರ್ಚುನೇಟ್ ಸಿನಾರಿಯೋ ಅದು ಕ್ಯಾನ್ಸರ್ ಅಂತಲೇ ಬಂದರೆ ಇಟ್ ವಿಲ್ ಬಿ ಪಿಕ್ಡ್ ಅಪ್ ಅರ್ಲಿ, ಆವಾಗ ಕ್ಯೂರ್ ಆಗುತ್ತೆ, ಆವಾಗ ಈಸಿಯಾಗಿ ಟ್ರೀಟ್ ಮಾಡ್ಬೋದು. ಸೊ ಕೆಲವೊಂದು ಈ ಥರದ್ದು ವಾರ್ನಿಂಗ್ ಸೈನ್ಸ್ ಗೊತ್ತಿರಬೇಕು. ಅದೇ ಥರ ಲಂಗ್ ಕ್ಯಾನ್ಸರ್ಸ್ ಅಂದ್ಕೊಳ್ಳಿ. ಲಂಗ್ ಕ್ಯಾನ್ಸರ್ಸ್ಗೆ ಇಟ್ ಕ್ಯಾನ್ ಸ್ಟಾರ್ಟ್ ಆ್ಯಸ್ ಅ ಕಾಫ್, ಇಲ್ಲ ಪ್ರೊಲಾಂಗ್ಡ್ ಕಾಫ್ ಇರ್ಬೋದು, ವಿಚ್ ಇಸ್ ನಾಟ್ ರೆಡ್ಯೂಸಿಂಗ್, ಸುಮ್ಮನೆ ಸಿರಪ್ಸ್ ತೊಗೋತಾ ಇರ್ತಾರೆ, ರಿಪೀಟೆಡಾಗಿ ಹೋಗ್ತಾ ಇರ್ತೀರ. ಸೊ ಆ ಥರದ್ದು ಏನಾದರೂ ನಿಮಗೆ ಸಿಂಪ್ಟಮ್ಸ್ ಇದ್ದರೆ ಯು ಕ್ಯಾನ್ ಡೂ ಒಂದು ಸಿಂಪಲ್ ಚೆಸ್ಟ್ ಎಕ್ಸ್ರೇ ಮಾಡಿ ನೋಡ್ಬೋದು, ಇಲ್ಲ ಲೋ ಡೋಸ್ CT ಸ್ಕ್ಯಾನ್ಸ್ ಮಾಡಿ ನೋಡ್ಬೋದು, ಈ ಥರ. ಸೊ ಎನಿ ಸಿಂಪ್ಟಮ್, ಇವಾಗ ಅನ್ನನಾಳದ ಕ್ಯಾನ್ಸರ್ಸ್ ಅಂದ್ಕೊಳ್ಳಿ. ಸೊ ಊಟ ಮಾಡಬೇಕಾದ್ರೆ ಸ್ವಲ್ಪ ಅಸಿಡಿಟಿ ಅಂತ, ತುಂಬ ಜನರು ಅಸಿಡಿಟಿ ಅಂತ ಹಾಗೇ ಟ್ರೀಟ್ ಮಾಡ್ಕೋತಾನೆ ಹೋಗ್ತಾರೆ, ಓವರ್ ದ ಕೌಂಟರ್ ಆ್ಯಂಟಾಸಿಡ್ಸ್ ತೊಗೋತಾರೆ, ಪ್ಯಾನ್ ಟ್ಯಾಬ್ಲೆಟು ಈ ಥರದ್ದೆಲ್ಲ ತೊಗೊಂಡು ನಿಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇಟ್ ಕ್ಯಾನ್ ಸ್ಟಾರ್ಟ್ ಆ್ಯಸ್ ಅ ಸಿಂಪಲ್ ಅಸಿಡಿಟಿ, ಇಲ್ಲ ಊಟ ಮಾಡಿದ ತಕ್ಷಣ ಏನೋ ಒಂದು ಹೊಟ್ಟೆ ಹತ್ರ ಉರಿ ಅನಿಸೋದು, ಇಲ್ಲ ಏನೋ ಒಂದು ಥರದ್ದು ನೋವು, ಈ ಥರ ಇರುತ್ತೆ. ಅದನ್ನು ಟ್ಯಾಬ್ಲೆಟ್ ತೊಗೊಂಡು ನಿಗ್ಲೆಕ್ಟ್ ಮಾಡ್ತಾ ಇರ್ತಾರೆ, ಬಿಕಾಸ್ ಎವ್ರಿಬಡಿ ಈಸ್ ಬ್ಯುಸಿ, ಅವ್ರದ್ದು ಏನೋ ಒಂದು ಕೆಲಸಗಳಲ್ಲಿ ಇದನ್ನು ನಿಗ್ಲೆಕ್ಟ್ ಮಾಡ್ತಾರೆ. ಸೊ ಅದನ್ನು ಮಾಡಬೇಡಿ. ಸೊ ಈಚ್ ಕ್ಯಾನ್ಸರ್ ಬಂದ್ಬಿಟ್ಟು ಆ ಒಂದು ಭಾಗಕ್ಕೆ ಏನು ರಿಲೇಟೆಡ್ ಇರುತ್ತೋ ಆ ಥರದ್ದೊಂದು ಅರ್ಲಿ ವಾರ್ನಿಂಗ್ ಸೈನ್ ಥರ ಕಾಣಿಸ್ಕೊಳ್ಳುತ್ತೆ. ಸೊ ಗರ್ಭಕೋಶದ ಅಂದ್ಕೊಳ್ಳಿ, ಗರ್ಭಕೋಶದ ಕ್ಯಾನ್ಸರ್ಸ್ ಬಂದ್ಬಿಟ್ಟು ಬ್ಲೀಡಿಂಗ್ ಆಗ್ಬೋದು. ಇವಾಗ ಎಷ್ಟೊಂದು ಮಹಿಳೆಯರಿಗೆ ಮಂತ್ಲಿ ಸೈಕಲ್ಸು ಸ್ಟಾಪ್ ಆಗಿರುತ್ತೆ, ಆಮೇಲೆ ಒಂದು 50-60 ವರ್ಷ ಏಜಲ್ಲಿ ಸಡನ್ನಾಗಿ ಅವ್ರಿಗೆ ಏನೋ ಒಂದು ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು, ಇಲ್ಲ ಒಂದು ಅಬ್ನಾರ್ಮಲ್ ಡಿಸ್ಚಾರ್ಜ್ ಆಗಿರಲಿ, ಫೌಲ್ ಸ್ಮೆಲ್ಲಿಂಗ್, ಒಂದು ಸ್ವಲ್ಪ ಬ್ಯಾಡ್ ಸ್ಮೆಲ್ ಇರೋವಂಥ ಡಿಸ್ಚಾರ್ಜು, ಈ ಥರದ್ದು ಏನಾದರೂ ಬಂದರೆ ದಟ್ ಈಸ್ ಆಲ್ಸೋ ವಾರ್ನಿಂಗ್ ಸೈನ್. ಅದು ಇಟ್ ಮೇ ಬಿ ಜಸ್ಟ್ ಆನ್ ಇನ್ಫೆಕ್ಷನ್, ಬಟ್ ಅದನ್ನೆಲ್ಲ ನೀವು ಚೆಕ್ ಮಾಡಿಸ್ಬೇಕು. ಸೊ ಈ ಥರದ್ದೊಂದು ಕೆಲವೊಂದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್ ಗೊತ್ತಿದ್ದರೆ ನೀವು ಯು ಕ್ಯಾನ್ ಗೋ ಆ್ಯಂಡ್ ಡಯಾಗ್ನೋಸ್ ಇಟ್ ಅರ್ಲಿ. ಸೊ ಆವಾಗ ಮೋಸ್ಟ್ ಆಫ್ ದೀಸ್ ಕೇಸಸ್, ನಾನು ಹೇಳ್ದಂಗೆ ಮೋಸ್ಟ್ ಆಫ್ ದೀಸ್ ಸಿಂಪ್ಟಮ್ಸ್ 95% ಆರ್ ನಾಟ್ ಕ್ಯಾನ್ಸರ್ ರಿಲೇಟೆಡ್, ಬಟ್ ಏನೋ ಒಂದು 5% ಸಮ್ ಅನ್ಫಾರ್ಚುನೇಟ್ ಸಿನಾರಿಯೋ ಇಫ್ ಇಟ್ ಈಸ್, ಆವಾಗ ಇಟ್ ವಿಲ್ ಗೆಟ್ ಪಿಕ್ಡ್ ಅಪ್ ಅರ್ಲಿ. ಸೊ ಹಾಗಾಗಿ ಆಲ್ಮೋಸ್ಟ್ 80-90% ಆಫ್ ಕೇಸಸ್ ಇನ್ ಅರ್ಲಿ ಸ್ಟೇಜ್ ನಮಗೆ ವಿ ಕ್ಯಾನ್ ಈಸಿಲಿ ಟ್ರೀಟ್ ಆ್ಯಂಡ್ ಕ್ಯೂರ್ ದೆಮ್. ಸೊ ಇವಾಗ ನಾನು ಹೇಳ್ದಂಗೆ ಅನ್ಫಾರ್ಚುನೇಟ್ ಆಗಿ ಇಫ್ ಇಟ್ ಗೆಟ್ಸ್ ಡಯಾಗ್ನೋಸ್ಡ್ ಅಂದ್ಕೊಳ್ಳಿ, ಸೊ ಇನ್ ಕೇಸ್ ನಾವು ಕ್ಯಾನ್ಸರ್ನೇ ಡಯಾಗ್ನೋಸ್ ಮಾಡಬೇಕಂದ್ರೆ, ಸೊ ದೇರ್ ಆರ್ ಫ್ಯೂ ಥಿಂಗ್ಸ್. ಒಂದು, ನಮಗೆ ಆ ಜಾಗದಲ್ಲಿ ಯಾವ ಭಾಗದಲ್ಲಿ ಇದು ಎಫೆಕ್ಟ್ ಆಗಿದೆ ಆ ಭಾಗನ ನಾವು ವಿ ವಿಲ್ ಹ್ಯಾವ್ ಟು ಸಿ. ಸೊ ಅದಕ್ಕೆ ತಕ್ಕಂಗೆ ಒಂದಿಷ್ಟು ಸ್ಕ್ಯಾನ್ಸ್ ಮಾಡಿ ನೋಡ್ತೇವೆ. ಸ್ಕ್ಯಾನ್ ಮಾಡೋ ಕಾರಣ ಏನಂದರೆ, ಒಂದು ಬಂದ್ಬಿಟ್ಟು ಯಾವ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಆಗಿದೆ ಅಂತ ನೋಡಬೇಕು. ಸೊ ನಮಗೆ ಅದರದ್ದು ಸ್ಟೇಜ್ ಏನು ಅಂತ ಒಂದು ಅಂದಾಜಾಗಿ ವಿ ವಿಲ್ ಕಮ್ ಟು ನೋ ಯಾವ ಸ್ಟೇಜಲ್ಲಿ ಇರ್ಬೋದು ಇದು ಅಂತ. ಆ್ಯಂಡ್ ಅದಾದ ನಂತರ ಅದನ್ನು ಅಪ್ರೋಚ್ ಮಾಡಿಬಿಟ್ಟು ಆ ಕ್ಯಾನ್ಸರ್ದು ಒಂದು ಚಿಕ್ಕ ಭಾಗ, ಒಂದು ಚಿಕ್ಕ ಪೀಸ್ ತೆಗೆದುಬಿಟ್ಟು ಅದನ್ನು ಟೆಸ್ಟ್ ಮಾಡಬೇಕು. ಅದನ್ನು ಟಿಶ್ಯೂ ಡಯಾಗ್ನೋಸಿಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ನಮಗೆ ಯಾವ ಥರದ್ದು ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಸೊ ಒನ್ ಇಸ್ ಯಾವ ಥರದ್ದು ಕ್ಯಾನ್ಸರ್ ಗೊತ್ತಾಗುತ್ತೆ, ಸೆಕೆಂಡ್ ಸ್ಕ್ಯಾನ್ಸಿಂದ ನಮಗೆ ಸ್ಟೇಜ್ ಏನು ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಇವಾಗ ಯಾವ ಥರದ್ದು ಕ್ಯಾನ್ಸರು ಸ್ಟೇಜು ಇದು ಗೊತ್ತಾದ ನಂತರ ಅದನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದನ್ನು ಐ ವಿಲ್ ಟೆಲ್ ಯು. ಬಟ್ ನಮಗೆ ಡಯಾಗ್ನೋಸಿಸ್ಗೆ ಮೇನ್ಲಿ ಒನ್ ಸ್ಕ್ಯಾನ್, ಸೆಕೆಂಡ್ ಬಂದ್ಬಿಟ್ಟು ಟಿಶ್ಯೂ ಡಯಾಗ್ನೋಸಿಸ್. ಆ್ಯಂಡ್ ಸ್ಕ್ಯಾನ್ಸಲ್ಲಿ ಪೆಟ್ ಸ್ಕ್ಯಾನ್ ಅಂತ ಒಂದು ಮಾಡ್ತೇವೆ. ಕೆಲವೊಬ್ಬರು ಕೇಳ್ತಾರೆ ಏನಿದು ಪೆಟ್ ಸ್ಕ್ಯಾನು, ಪೆಟ್ CT ಸ್ಕ್ಯಾನ್ ಅಂದರೆ ಏನಂತ. ಪೆಟ್ CT ಸ್ಕ್ಯಾನ್ ಇಸ್ ಆಲ್ಸೋ ಒಂದು CT ಸ್ಕ್ಯಾನ್ ಥರನೇ, ಬಟ್ ಏನಂದರೆ ಕೆಲವೊಂದು ಏರಿಯಾಸ್ ಬಂದ್ಬಿಟ್ಟು ಹೈಲೈಟ್ ಆಗುತ್ತೆ, ಯಾವ ಭಾಗದಲ್ಲಿ ಈ ಕ್ಯಾನ್ಸರ್ ಇಸ್, ವಿಚ್ ಏರಿಯಾ ಇಸ್ ಇಟ್ ಇನ್ವಾಲ್ವಿಂಗ್, ಎಲ್ಲೆಲ್ಲಿ ಹರಡಿದೆ ಇದು, ವಿಚ್ ಇಸ್ ಕ್ಯಾನ್ಸರ್ ರಿಲೇಟೆಡ್, ವಿಚ್ ಇಸ್ ನಾಟ್ ಕ್ಯಾನ್ಸರ್ ರಿಲೇಟೆಡ್, ಈ ಥರದ್ದು ಒಂದಿಷ್ಟು ಹೆಚ್ಚಿಗೆ ಮಾಹಿತಿ ಬರುತ್ತೆ ನಮಗೆ ಪೆಟ್ CT ಮಾಡೋದ್ರಿಂದ. ಸೊ
ಸೊ ಅದನ್ನು ಮಾಡೋದ್ರಿಂದ ನಮಗೆ ವಿ ವಿಲ್ ಗೆಟ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಸ್ಟೇಜ್ ಬಗ್ಗೆನೂ ಗೊತ್ತಾಗುತ್ತೆ. ಸೊ ಪೆಟ್ ಸಿ ಟಿ ಒಂದು ಬೇಕು, ಟಿಶ್ಯೂ ಡಯಾಗ್ನೋಸಿಸ್ ಒಂದು ಬೇಕು. ಆ್ಯಂಡ್ ಟ್ರೀಟ್ಮೆಂಟ್ ಬಂದು ಇಟ್ ಡಿಪೆಂಡ್ಸ್ ಆನ್ ದ ಸ್ಟೇಜ್. ಸೊ ಇವಾಗ ಅರ್ಲಿ ಸ್ಟೇಜಸ್ ಇದ್ದರೆ ಇಫ್ ಇಟ್ ಇಸ್ ಸರ್ಜಿಕಲಿ ಫೀಸಿಬಲ್, ನಮಗೆ ಅದು ಸರ್ಜರಿ ಮಾಡಿ ಅದನ್ನು ತೆಗಿಬೋದಂದರೆ ಸರ್ಜರಿ ವಿಲ್ ಬಿ ಅನ್ ಆಪ್ಷನ್. ಆ್ಯಂಡ್ ನಮಗೆ 3 ಮೊಡ್ಯಾಲಿಟೀಸ್ ಇದೆ, ಬೇಸಿಕ್ ಮೊಡ್ಯಾಲಿಟೀಸ್. ಒಂದು ಬಂದುಬಿಟ್ಟು ಸರ್ಜರಿ, ಸೆಕೆಂಡು ರೇಡಿಯೇಷನು, ಥರ್ಡ್ ಬಂದುಬಿಟ್ಟು ಕೀಮೊಥೆರಪಿ. ಆ್ಯಂಡ್ ಇವಾಗ ಪರ್ಸ್ನಲೈಸ್ಡ್ ಟ್ರೀಟ್ಮೆಂಟ್ ಅಂತ ಮಾಡ್ತೇವೆ. ಸೊ ಅದು ಬಂದುಬಿಟ್ಟು ಟಾರ್ಗೆಟೆಡ್ ಥೆರಪಿ. ಸೊ ಕೆಲವೊಂದು ಸ್ಟೇಜಸಲ್ಲಿ ನಮಗೆ ಸರ್ಜರಿ ಆದಮೇಲೆ ಸಹ ರೇಡಿಯೇಷನ್ ಬೇಕಾಗ್ಬೋದು, ಕೀಮೊಥೆರಪಿ ಬೇಕಾಗ್ಬೋದು. ಸೊ ಇದೆಲ್ಲನೂ ನಿಮ್ಮ ಆಂಕಾಲಜಿಸ್ಟ್ ನಿಮಗೆ ಡೀಟೇಲಾಗಿ ತಿಳಿಸ್ತಾರೆ. ಬಟ್ ಕೀಮೊಥೆರಪಿ ಬಂದ್ಬಿಟ್ಟು ಇಟ್ ಈಸ್ ಒಂದು ಬ್ರಾಡ್ ಟರ್ಮ್. ಜನರಲಿ ಕೀಮೋ ಮೆಡಿಸಿನ್ಸ್ಗೆ ಏನಿದೆ ಅದನ್ನು ವಿ ಕಾಲ್ ಇಟ್ ಆಸ್ ಕೀಮೊಥೆರಪಿ. ಇವಾಗ ಆ್ಯಂಟಿಬಯೋಟಿಕ್ಸ್ನ ಯಾವ ಥರ ಹೇಳ್ತೇವೆ ಆ ಥರ. ಅದರಲ್ಲಿ ಹಲವಾರು ಟೈಪ್ಸ್ ಇದ್ದಾವೆ, ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ಥರದ್ದು. ಆ್ಯಂಡ್ ಎಲ್ಲದ್ರದ್ದು ಸೈಡ್ ಎಫೆಕ್ಟ್ಸ್ ಅದೇ ಥರ ಇರಲ್ಲ. ತುಂಬ ಜನರು ತುಂಬಾ ಸೈಡ್ ಎಫೆಕ್ಟ್ಸ್ ಬರುತ್ತೆ ಅಂತ ಭಯಪಡ್ತಾರೆ. ಥಿಂಗ್ ಇಸ್, ಅದು ಎಲ್ಲ ಕೀಮೊಥೆರಪಿದು ಸೈಡ್ ಎಫೆಕ್ಟ್ಸ್ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಕೆಲವೊಂದು ಕೀಮೊಥೆರಪಿ ಆರ್ ವೆರಿ ವೆಲ್ ಟಾಲ್ರೇಟೆಡ್. ಆ್ಯಂಡ್ ಏಜಿಗೆ ತಕ್ಕಂಗೆ ಅವರು ಯಾವ ಥರ ತಡ್ಕೋತಾರೆ ಅದನ್ನೆಲ್ಲ ನೋಡಿನೇ ನಾವು ಕೀಮೊಥೆರಪಿ ಸಜೆಸ್ಟ್ ಮಾಡೋದು. ಸೊ ದಿಸ್ ಈಸ್ ಇನ್ ಬ್ರೀಫ್ ನಮಗೆ ಕೀಮೊಥೆರಪಿ ಯಾವ ಥರ ಅಂತ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಟಾರ್ಗೆಟೆಡ್ ಥೆರಪಿ. ಸೊ ಇವಾಗ ಏನು ಮಾಡ್ತೇವೆ, ನಾನು ಆವಾಗಲೇ ಡಯಾಗ್ನೋಸಿಸ್ ಟೈಮಲ್ಲಿ ನಿಮಗೆ ಒಂದು ಟಿಶ್ಯೂ ತೊಗೋತೀವಂತ ತಿಳಿಸಿದ್ದೆ ಅಲ್ವಾ. ಸೊ ಆ ಟಿಶ್ಯೂನ ನಾವು ಫರ್ದರ್ ಜೀನ್ ಟೆಸ್ಟಿಂಗ್ ಅಂತ ಮಾಡ್ತೇವೆ. ಫರ್ದರ್ ಜೀನ್ ಟೆಸ್ಟಿಂಗ್ ಅಂತ ಮಾಡಿಬಿಟ್ಟು ಆ ಸೆಲ್ ಏನಿದೆ, ಕ್ಯಾನ್ಸರ್ ಸೆಲ್, ಅದನ್ನು ನೋಡಿ ಅದ್ರ ಮೇಲೆ ಏನಾದರೂ ಟಾರ್ಗೆಟ್ಸ್ ಇದ್ದಾವ, ಇಲ್ಲ ನಾವು ಅದನ್ನೇನಾದರೂ ಸ್ಪೆಸಿಫಿಕ್ಕಾಗಿ ಟಾರ್ಗೆಟ್ ಮಾಡ್ಬೋದಾ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡೋದು ಈ ಟೆಸ್ಟನ್ನ. ಸೊ ಅದು NGS ಅಂತ ಒಂದು ಟೆಸ್ಟ್ ಮಾಡಿಬಿಟ್ಟು ಟಾರ್ಗೆಟೆಡ್ ಥೆರಪಿ ಆಪ್ಷನ್ಸ್ ನೋಡಿ ಅದಕ್ಕೆ ತಕ್ಕಂಗೆ ವಿ ಗಿವ್ ಟಾರ್ಗೆಟೆಡ್ ಥೆರಪಿ ಆರ್ ಪರ್ಸ್ನಲೈಸ್ಡ್ ಪ್ರಿಸಿಷನ್ ಮೆಡಿಸಿನ್ ಅಂತ. ಸೊ ಅದರಿಂದ ಅಡ್ವಾಂಟೇಜ್ ಇಸ್ ಎಫೆಕ್ಟ್ ಇಸ್ ಬೆಟರ್ ಬಿಕಾಸ್ ಅದು ಸ್ಪೆಸಿಫಿಕ್ಕಾಗಿ ಇಟ್ ವಿಲ್ ಟಾರ್ಗೆಟ್ ದೋಸ್ ಕ್ಯಾನ್ಸರ್ ಸೆಲ್ಸ್. ಆ್ಯಂಡ್ ಬೇರೆ ಸೆಲ್ಸ್ ಮೇಲೆ ಅಷ್ಟೊಂದು ಏನು ಸೈಡ್ ಎಫೆಕ್ಟ್ಸ್ ಬರಲ್ಲ. ಸೊ ಹಾಗಾಗಿ ಸೈಡ್ ಎಫೆಕ್ಟ್ ಈಸ್ ಆಲ್ಸೋ ಮಚ್ ಲೆಸ್. ಸೊ ಇಟ್ ಈಸ್ ವೆಲ್ ಟಾಲ್ರೇಟೆಡ್ ಈ ಟಾರ್ಗೆಟೆಡ್ ಥೆರಪಿ ಅನ್ನೋದು. ಆ್ಯಂಡ್ ಇನ್ನೊಂದು ಬಂದು ಇಮ್ಯೂನ್ ಸಿಸ್ಟಮ್. ಸೊ ಇಮ್ಯೂನ್ ಥೆರಪಿ ಬಂದ್ಬಿಟ್ಟು ನಮ್ಮದು ಇಮ್ಯೂನ್ ಸಿಸ್ಟಮ್ ಏನಿದೆ ದಟ್ ಈಸ್ ದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ಸೊ ಏನೇ ಒಂದು ಫಾರಿನ್ ಬಾಡಿ ಇರಲಿ, ಈವನ್ ಇಫ್ ಇಟ್ ಈಸ್ ಎನ್ ಇನ್ಫೆಕ್ಷನ್ ಆಗಿರ್ಬೋದು ಆರ್ ಇಟ್ ಈಸ್ ಅ ಕ್ಯಾನ್ಸರ್ ಸೆಲ್, ಕ್ಯಾನ್ಸರ್ ಸೆಲ್ನೂ ಇಟ್ ವಿಲ್ ಲುಕ್ ಆಟ್ ಇಟ್ ಆ್ಯಸ್ ಅ ಫಾರಿನ್ ಬಾಡಿ ಓನ್ಲಿ ಬಿಕಾಸ್ ಅದು ಇಟ್ ಈಸ್ ನಾಟ್ ನಾರ್ಮಲ್. ಬಟ್ ಕ್ಯಾನ್ಸರ್ ಸೆಲ್ಸ್ದು ಏನಂದರೆ ಇಟ್ ಹ್ಯಾಸ್ ಅ ವೇ ಆಫ್ ಎಸ್ಕೇಪಿಂಗ್ ಇಮ್ಯೂನ್ ಸಿಸ್ಟಮ್. ಸೊ ಅದು ಕಂಡು ಹಿಡಿಲಾರ್ದಂಗೆ ಇಟ್ ವಿಲ್ ಎಸ್ಕೇಪ್. ಸೊ ಆ ಥರದ್ದೊಂದು ಮೆಕ್ಯಾನಿಸಮ್ ಇದೆ ಕ್ಯಾನ್ಸರ್ ಸೆಲ್ಲಲ್ಲಿ. ಸೊ ಈ ಇಮ್ಯುನೊಥೆರಪಿ ಬಂದ್ಬಿಟ್ಟು ಇಟ್ ವಿಲ್ ಮೇಕ್ ದ ಇಮ್ಯೂನ್ ಸಿಸ್ಟಮ್ ರೆಕಗ್ನೈಸ್ ಕ್ಯಾನ್ಸರ್ ಸೆಲ್ಸ್ ಬೆಟರ್. ಸೊ ಕ್ಯಾನ್ಸರ್ ಸೆಲ್ಸ್ ಮೇಲೆ ಆ ವ್ಯಕ್ತಿದು ಓನ್ ಇಮ್ಯೂನ್ ಸಿಸ್ಟಮೇ ಆ್ಯಕ್ಟ್ ಮಾಡುತ್ತೆ. ಸೊ ದಟ್ ಈಸ್ ಇಮ್ಯುನೊಥೆರಪಿ. ಸೊ ಹಾಗಾಗಿ ಅನದರ್ ರೀಸನ್ ಇಸ್ ಇಫ್ ಯು ಹ್ಯಾವ್ ಅ ಹೆಲ್ದಿ ಲೈಫ್ ಸ್ಟೈಲ್ ಆ್ಯಂಡ್ ಒಳ್ಳೆ ಫುಡ್ ಹ್ಯಾಬಿಟ್ಸು ಇದೆಲ್ಲ ಇದ್ದರೆ ಈವನ್ ದ ಇಮ್ಯೂನ್ ಸಿಸ್ಟಮ್ ಈಸ್ ಆಲ್ಸೋ ವೆರಿ ರೋಬಸ್ಟ್. ಸೊ ಅವಾಗ ಏನಾಗುತ್ತೆ, ಈ ಥರದ್ದು ಇನ್ಫೆಕ್ಷನ್ಸ್ ಆಗಿರ್ಬೋದು, ಕ್ಯಾನ್ಸರ್ಸ್ ಆಗಿರ್ಬೋದು, ಅದನ್ನೂ ಇಟ್ ವಿಲ್ ಪ್ರಿವೆಂಟ್ ಟು ಅ ಲಾರ್ಜ್ ಎಕ್ಸ್ಟೆಂಟ್. ಸೊ ಆ ಥರನೂ ಇಮ್ಯೂನ್ ಸಿಸ್ಟಮ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಕಾರ್ಯಕ್ರಮದ ಒಂದಿಷ್ಟು ಮಾಹಿತಿ ನಿಮ್ಗೆಲ್ಲರಿಗೂ ತಲುಪಿದೆ ಅಂದ್ಕೋತೇನೆ. ಸೊ ಐ ಹೋಪ್ ಇಟ್ ಈಸ್ ಯೂಸ್ಫುಲ್. ಸೊ ನಿಮ್ಗೆ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕಾಯಿತು, ಇಲ್ಲಾಂದರೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ನಮ್ಮನ್ನು ಎನಿ ಟೈಮ್ ಇಲ್ಲಿ ಹಾಸ್ಪಿಟಲಲ್ಲಿ ಬಂದು ಭೇಟಿ ಮಾಡಿಬಿಟ್ಟು ಯು ಕ್ಯಾನ್ ಕ್ಲಿಯರ್ ಆಲ್ ಯುವರ್ ಡೌಟ್ಸ್. ಸೊ ಥ್ಯಾಂಕ್ ಯು, ಧನ್ಯವಾದ.